ಮಾಡ್ತೀಯಮ್ಮ? ಕಬಾಬ್ ತಿನ್ಬೇಕಾ ನೀನು? ಮಾಡೋಣ ಬಾ. ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ. ಕಾರ್ನ್ಫ್ಲೋರ್ 1 ಸ್ಪೂನ್ ತೊಗೊಂಡಿದ್ದೀನಿ, ಸೋಂಪು 1 ಸ್ಪೂನು, ಚಿಲ್ಲಿ ಪೌಡ್ರ್ 1 ಸ್ಪೂನು, ಒಂದು ಸ್ವಲ್ಪ ಉಪ್ಪು 1 ಚಿಟಿಕೆಯಷ್ಟು, ಮತ್ತು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು 1 ಮೊಟ್ಟೆ, ಅಂದರೆ 1/4 kg ಎಷ್ಟಿದೆ ಚಿಕನ್ನು, 1 ಮೊಟ್ಟೆ ಸಾಕು. ಮತ್ತು ಅಂಗಡಿಯಲ್ಲಿ ತಂದಿರ್ತೀವಲ್ಲ ಕಬಾಬ್ ಪೌಡ್ರು, ತೇಜು, ಅದನ್ನು ಹಾಕ್ಕೊಳ್ಳೋದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಪ್ಯಾಕೆಟು ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಮೊಸರು, ಕೈಯೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಮೊಸರು ನಿಮಗೆ ಆಪ್ಷನಲ್ಲು, ಮೊಸರು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಹಾಕ್ಕೊಳ್ಳಿಲ್ಲ ಅಂದರೆ ಇಲ್ಲ, ನಿಮ್ಮ ಇಷ್ಟ, ಆಪ್ಷನ್ನು. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡು ಕೈಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಾಕು, ಒಂದು ಮುಕ್ಕಾಲು kgಗೆ 1 kg ಅಂದರೆ 2 ಮೊಟ್ಟೆ ಹಾಕ್ಕೋಬೋದು. 3/4 kg ಅರ್ಧ kgಗೆಲ್ಲ 1 ಮೊಟ್ಟೆ ಸಾಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡು, ಚಿಕನ್ನು ತೊಳೆದು ನೀರು ಸೋರಕ್ಕೆ ಇಟ್ಕೊಂಡಿದೆ. ಈಗೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 20 ನಿಮಿಷ ನೆನೆಯಕ್ಕೆ ಬಿಡಬೇಕು. ಅದು ಮಸಾಲೆ ಎಲ್ಲ ಇಟ್ಕೋಬೇಕಲ್ಲ, ಮ್ಯಾರಿನೇಟ್ ಹಾಕಬೇಕಲ್ವ, ಅದಕ್ಕೆ ಒಂದು 20 ನಿಮಿಷ ಬಿಡಬೇಕು. ಕರಿಬೇವು, ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅರ್ಧ ನಿಂಬೆಹಣ್ಣಲ್ಲಿ 1/4 ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣು ಹಿಂಡ್ಕೊತಿದ್ದೀನಿ. ಇವಾಗ ನಿಂಬೆಹಣ್ಣು ಹಿಂಡಿ ಕಲಿಸ್ಬಿಟ್ಟು ಎತ್ತಿಕ್ಬೇಕು, ಆಯಿತಾ? 20 ನಿಮಿಷ ಎಲ್ಲ ಮ್ಯಾರಿನೇಟ್ ಆಗಬೇಕು. ನಿಂಬೆಹಣ್ಣು ಇವಾಗಾರ ಹಿಂಡ್ಕೋಬೋದು, ಇಲ್ಲ ಎಣ್ಣೆಗಾಗಿ ಬೇಯಿಸ್ಕೊತೀವಲ್ವ ಅವಾಗಾರ ಹಾಕ್ಕೊಂಡು ಹಿಂಡ್ಕೊಂಡು ತಿನ್ಬೋದು, ತಿನ್ಬೇಕಾದ್ರೂ. ನಾನು ಇವಾಗೇ ಹಿಂಡ್ಕೊಂಡು ಎಲ್ಲ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮುಚ್ಚಿ ಎತ್ತಿಕ್ಕಣ ಸೈಡ್ಗೆ, ಒಂದು 20 ನಿಮಿಷ ನೆನಿಲಿ, ಆಮೇಲೆ ಎಣ್ಣೆಗೆ ಹಾಕೋಣ. 20 ನಿಮಿಷ ಆಗಿದೆ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಯಬೇಕು, ಚೆನ್ನಾಗಿ ಬೇಯಲಿ. ನೋಡಿ ಇವಾಗ ಬೇಯ್ತಾ ಇದೆ, ಇನ್ನೂ ಬೇಯಬೇಕು ಸ್ವಲ್ಪ. ನೋಡಿ ಎತ್ತಿಕ್ಕೋತೀನಿ ಇವಾಗ. ಮಿಕ್ಕಿದ ಹಂಗೆ ಬೇಯಿಸಿ ಇಟ್ಕೊತೀನಿ. ನೋಡಿ ಮತ್ತೆ ಇನ್ನೊಂದು ಸರಿ ಬೇಯಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕಬಾಬು ರೆಡಿ ಆಗ್ತದೆ. ನಾನು ಮಾಡೋದು ಈ ಥರ. ನೀವ್ಯಾಕೆ ಮಾಡ್ತೀರಾ ತಿಳಿಸಿ ನನಗೆ ಕಬಾಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.